Hey family, welcome back to channel. ನಾನು ಸ್ಮಿತಾ. ಸೊ ಇವತ್ತು ಸಾಯಂಕಾಲ ಮಳೆ ಬರ್ತಾ ಇತ್ತು. ಸೊ ಏನಾದರೂ ಸ್ನ್ಯಾಕ್ಸ್ನ ತಿನ್ನಬೇಕು ಅನ್ನಿಸ್ತಿತ್ತು. ಅದಕ್ಕೆ ಎಗ್ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಎಗ್ ಬೋಂಡ ಮಾಡೋಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟು. ಸೊ ಕಡಲೆ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ, ಬೇಕಾದರೆ ಅಕ್ಕಿ ಹಿಟ್ಟನ್ನ ಕೂಡ ಸೇರಿಸ್ಬೋದು. ನಾನು ಸೇರಿಸಿಲ್ಲ. ಇಷ್ಟೂ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊಬೇಕು. ಬ್ಯಾಟರ್ ಸ್ವಲ್ಪ ತೆಳ್ಳಗಾದ್ರೂ ಬೋಂಡನ ಮಾಡೋಕ್ಕಾಗಲ್ಲ, ಬಿಕಾಸ್ ಅದನ್ನು ಮೊಟ್ಟೆನ ಡಿಪ್ ಮಾಡಿ ಕೋಟ್ ಮಾಡಿ ಹಾಕೋಬೇಕಾಗಿರೋದ್ರಿಂದ ಅದು ಮೊಟ್ಟೆಗೆ ಅಂಟೋದೇ ಇಲ್ಲ. ಆದಷ್ಟು ತಿಕ್ಕಾಗೆ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿ ಆದ್ರೂ ಮೊಟ್ಟೆನ ಅಜ್ಜಿ ಬಿಡೋಕ್ಕಾಗಲ್ಲ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ನಾನು 3 ಮೊಟ್ಟೆನ ತೊಗೊಂಡಿದ್ದೀನಿ ಮೊದಲೇ ಬೇಯಿಸಿ. ಅದರಲ್ಲಿ ಒಂದು ಮೊಟ್ಟೆನ ಮಾತ್ರ ಕಟ್ ಮಾಡಿ ಇಟ್ಕೊಂಡು ಇನ್ನೆರಡನ್ನೂ ಹಾಗೆ ಹಾಕ್ತಾಯಿದ್ದೀನಿ. ಸೊ ಯಾವ ಥರ ಬರುತ್ತೆ ನೋಡಬೇಕು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಎಗ್ ಬೋಂಡಾನ. ಸೊ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ಆಯಿಲ್ನ ಚೆಕ್ ಮಾಡಿಕೊಂಡು ಒಂದೊಂದನ್ನೇ ಬಿಡ್ತಾಯಿದ್ದೀನಿ. ಸೊ ಒಂದೊಂದನ್ನೇ ನೀಟಾಗಿ ಕೋಟ್ ಮಾಡಿ ಡೀಪ್ ಫ್ರೈ ಮಾಡಿದರೆ ನಮ್ಮ ಎಗ್ ಬೋಂಡ ರೆಡಿ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೊಟೊ ಸಾಸ್ ಆಗಿರ್ಬೋದು ಅಥವಾ ಉಪ್ಸಾರು ಖಾರ ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ಸೊ ಎರಡೂ ಸೈಡು ನೀಟಾಗಿ ಕೆಂಪಗಾಗೋಂಗೆ ಬೇಯಿಸ್ಕೊಂಡ್ರೆ ಸಾಕು. ಮೊದಲೇ ಮೊಟ್ಟೆ ಬೆಂದಿರೋದ್ರಿಂದ ತುಂಬ ಹೊತ್ತೇನು ಹಿಡಿಯಲ್ಲ. ಸೊ ಇಲ್ಲಿ ಲಿಟ್ರಲಿ ನನಗೆ ಸ್ವಲ್ಪ ಆಯಿಲ್ ಸಿಡಿದ್ಬಿಡ್ತು. ಹೋಲೆಗೆ ಹಾಕಿರೋದ್ರಿಂದ ಅದರಲ್ಲಿ ಪಟ್ ಅಂತ ಹೇಳ್ಬಿಟ್ಟು ಆಯಿಲು ಲಿಟ್ರಲಿ ಕೈಗೆಲ್ಲ ಆಗಿಬಿಡ್ತು. ಸೊ ಆದಷ್ಟು ಹುಷಾರಾಗಿ ಎಣ್ಣೆ ಮುಂದೆ ಕೆಲಸ ಮಾಡಿ. ಸೊ ಇದನ್ನು ಮಧ್ಯದಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಬಂದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಸರ್ವ್ ಮಾಡಿದೆ. ಟೊಮೊಟೊ ಸಾಸು ಅಥವಾ ಉಪ್ಸಾರು ಖಾರದಲ್ಲಿ ಬೇಕಾದ್ರೂ ಸರ್ವ್ ಮಾಡ್ಬೋದು. ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್